ವೀಕ್ಷಿತ ಫ್ಯಾಷನ್ ಟಾಕ್ಸಿಗೆ ಸ್ವಾಗತ. ಇವತ್ತಿನ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ಹೋದ ವೀಡಿಯೋದಲ್ಲಿ ನಾನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಬೌಟ್ ಮೆಸರಿಂಗ್ ಟೇಪ್ ತಿಳಿಸಿದ್ದೆ ಅಲ್ವಾ, ಅದನ್ನು ಕಂಟಿನ್ಯೂ ಪಾರ್ಟ್ ಇದೇ ಮೆಸರಿಂಗ್ ಟೇಪು. ಒಂದ್ಸತಿ ನೋಡ್ಕೊಡ್ರಿ. ಹೋದ ವೀಡಿಯೋನಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ, ಇದನ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. 1/4 1/2 3/4 1 ಹಿಂಗೆ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 1 2 3 4 5 6 7 8 ಲೈನ್ಸ್ ಐತಾ. ಅದಕ್ಕೆ 1 ಐತಲ್ಲ 1 8 ಲೈನ್ಸ್ ಐತಲ್ಲ 8 ಅಂತ ಬರ್ಕೋಬೇಕು. ಇದು ಥರ್ಡ್ ಲೈನ್ ಅಲ್ಲ, ಅದಕ್ಕೆ 3 ಅಂತ ಬರ್ಕೊಂಡು ಡಿವೈಡೆಡ್ ಬೈ 8 ಅಂತ ಬರ್ಕೋಬೇಕು. ಇದು 4th ಲೈನ್ ಅಲ್ಲ, ಅದಕ್ಕೆ 4 ಅಂತ ಬರ್ಕೊಂಡು ಡಿವೈಡೆಡ್ ಬೈ 8 ಮಾಡ್ಕೋಬೇಕು. ಇದು 5th ಲೈನ್ ಅಲ್ಲ, 5 ಅಂತ ಬರ್ಕೊಂಡು ಡಿವೈಡೆಡ್ ಬೈ 8 ಅಂತ ಬರ್ಕೋಬೇಕು. ಇದು 6th ಲೈನ್ ಅಲ್ಲ, ಅದಕ್ಕೆ 6 ಅಂತ ಬರ್ಕೊಂಡು ಡಿವೈಡೆಡ್ ಬೈ 8 ಅಂತ ಬರ್ಕೋಬೇಕು. ಇದು 7th ಲೈನ್ ಅಲ್ಲ, ಅದಕ್ಕೆ 7 ಅಂತ ಹಾಕಿ ಡಿವೈಡೆಡ್ ಬೈ 8 ಅಂತ ಬರ್ಕೋಬೇಕು. ಇದು 8 ಅಲ್ಲ, 8ನೇ ಲೈನ್ ಅಲ್ಲ, ಅದಕ್ಕೆ 8 ಡಿವೈಡೆಡ್ ಬೈ 8 ಬರಬೇಕು. ನೀವು ಹೋದ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ. ಅದಕ್ಕೆ ಪ್ಲೀಸ್ ಹೋದ ವಿಡಿಯೋ ನೋಡಿಕೊಂಡು ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿರಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಇದು 2 1 2 2 2 4 3 6 2 4 8 2 4 8 ಅಲ್ಲ, ಅದಕ್ಕೆ 4 ಅಂತ ಬರಬೇಕು. ಅದಕ್ಕೆ 1/4 ಅಂತ ಬಂತು. ನಾವು ಈ ಲೈನ್ ಏನಂತ ಕರಿತೀವಿ, 1/4 ಅಂತ ಕರಿತೀವಿ. ಇನ್ನು 3/4 ಹಂಗೆ ಇರುತ್ತೆ. ಇದು ಆಫ್ ಅಂತಾರೆ. ಆಫ್ ಹೆಂಗೆ ಬರ್ತದೆ ಅಂತ ನೋಡ್ಕೋಬೇಕು. ಇದು 4 ಐತೆ, 4 ಡಿವೈಡೆಡ್ ಬೈ 8 ಅಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 4 1 4 4 1 4 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿಲ್ಲ. 4 1 4 4 1 4 2 8 ಕ್ರಾಸ್ ಮಲ್ಟಿಪ್ಲೈ 2 ಹಾಗೆ 1/4 1/2 ಸಾರಿ 1/2 ಒಂದು ಹಂಗೆ ಬರ್ಕೋಬೇಕು. ಫೈವ್ ಬೈ 8 ಹಂಗೆ ಕಂಟಿನ್ಯೂ ಇರುತ್ತೆ. ಇವಾಗ ನಾವು ಇದನ್ನ 6/8ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 3/4 ಹೆಂಗೆ ಬಂತು ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. 2 1 2 3 6 2 3 6 2 1 2 2 4 2 4 3 6 2 4 8 ಅದಕ್ಕೆ 3/4 ಅಂತ ಬರಬೇಕು. ಅದು 7/8 ಹಂಗೆ ಇರ್ತೈತೆ. ಅದೇ 8 1 8 8 1 8 1 ಅದು 1 ಇಂಚ್ ಇರ್ತೈತೆ. ಇಲ್ಲ ಐತಲ್ಲ, ಇದೇ ಫಸ್ಟ್ ಲೈನು, ಇದು ಸೆಕೆಂಡ್ ಲೈನು, ಇದು ಥರ್ಡ್ ಲೈನು, ಇದು 4th ಲೈನು, ಇದು 5th ಲೈನು, ಇದು 6th ಲೈನು, ಇದು 7th ಲೈನು, ಇದು 8th ಲೈನ್. ಇದು ನಾನು ಬರ್ತಿದ್ದು ರಾಂಗ್. ಇದು ನೋಡ್ಬೇಡ್ರಿ, ಇದನ್ನು ನೋಡ್ರಿ. ಇದು 1 ಇದು 2 3 4 5 6 7 8 ಅದನ್ನು ನಾನು ಇಲ್ಲಿ ಇಲ್ಲ ಇದರೊಳಗೆ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಇದು 1 2 3 4 5 6 7 8 ಓಕೆನಾ. ಇಲ್ಲಿ ಇದು ಅಡ್ಡ ಐತಿ, ನಿಮ್ಗೆ ಅರ್ಥ ಆಗಂಗಿಲ್ಲ, ಕಾಣಿಸಲ್ಲ ಅಂತಂದು ನಾನು ಇದನ್ನ ಫೋಲ್ಡ್ ಮಾಡಿ ಇಲ್ಲಿಂದ ಇಂಚನ್ನ ಇದು ಮಾಡೀನಿ. ಇದು ಇಲ್ಲಿ 0 ಅಂತ ನಾನು ಸೇವ್ ಮಾಡಿ, ಇದು 1 ಅಂತ, ಅದಕ್ಕೆ ಇಲ್ಲಿಂದ ಇಲ್ಲಿವರೆಗೆ 1 ಇಂಚ್. ಈ ಲೈನಿಗೆ ಏನೇನು ಅಂತಾರ ಅಂತಂದು ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಈ ವಿಡಿಯೋದಲ್ಲಿ, ಹೋದ ವಿಡಿಯೋದಲ್ಲಿ. ಇದಕ್ಕಂತೂ ಮತ್ತೆ ನಾನು ಇದಕ್ಕೆ ಇವಾಗ ಎಕ್ಸ್ಪ್ಲೇನ್ ಮಾಡೋಕತ್ತೀನಿ ಅಂದರೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದು ಅಂತ ಮತ್ತೆ ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ.
ಇವಾಗ ಫ್ರ್ಯಾಕ್ಷನಿಂದ ಕನ್ವರ್ಟ್ ಟು ಡೆಸಿಮಲ್ಗೆ ನೋಡೋಣ. 1/2 = ಎಷ್ಟು ಅಂತ ನೋಡಬೇಕು. ಅದನ್ನ ಕಳಿಸಿ ತಗೊಂಡು 1/8ನ ಕನ್ವರ್ಟ್ ಮಾಡಿದೆ 0.125. ಇವಾಗ 1/4 ಮಾಡಿದರೆ ಎಷ್ಟು ಬರುತ್ತೆ ನೋಡಬೇಕು. 4 = 0.25. 0.25. ಇವಾಗ 3/8 = 0.375. ಇವಾಗ 1/2 1/2 = 0.5. ಇವಾಗ 5/8 = 0.625. ಇವಾಗ 3/4 ಮಾಡಬೇಕು. 3/4 = 0.75. ನೆಕ್ಸ್ಟ್ 7/8 = 0.875. 8/8 = 1.